ಶಿವಮೊಗ್ಗ ನಗರದ ಹೊರವಲಯದ ಮಲಗೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ವಿತರಿಸಲಾಯಿತು. ಶಿವಮೊಗ್ಗದ ಪ್ರತಿಷ್ಠಿತ ಸಂಸ್ಥೆಯಾದ ಮ್ಯಾಂಗೋ ಲೀಫ್ ಹಾಲಿಡೇಸ್ ಸಂಸ್ಥೆ ವತಿಯಿಂದ ಇಂದು ಮಕ್ಕಳಿಗೆ ನೋಟ್ಬುಕ್ಸ್ ಅನ್ನು ನೀಡಲಾಯಿತು. ಒಟ್ಟು 130 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಸಂಸ್ಥೆಯ ಮುಖ್ಯಸ್ಥ ಮಂಜುನಾಥ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆ ಉಳಿಸಬೇಕು, ಬೆಳೆಸಬೇಕು ಎಂಬುದು ಸಂಸ್ಥೆಯ ಉದ್ದೇಶ. ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲೆಂದು ಸಂಸ್ಥೆಯ ವತಿಯಿಂದ ನೀಡಿದ್ದೇವೆ. ಹಾಗೆ ಇನ್ನಿತರ ಉದ್ಯಮಿಗಳು, ದಾನಿಗಳು ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮ್ಯಾಂಗೋ ಲೀಫ್ ಹಾಲಿಡೇ ಸಂಸ್ಥೆಯ ಸಿಬ್ಬಂದಿಗಳು ರಾಜೇಶ್ವರಿ, ಅನ್ನಪೂರ್ಣ, ಸುಮಯ್ಯ, ರೋಹಿತ್, ತೇಜಸ್ ಸೇರಿದಂತೆ ಗ್ರಾಮಸ್ಥರಾದ ಶಶಿಕುಮಾರ್, ಗಿರೀಶ್, ಸಂತೋಷ್, ಗೋವಿಂದ್ ರಾಜ್ ಹಾಗೂ ವೆಂಕಟೇಶ್ ಉಪಸ್ಥಿತರಿದ್ದರು. ಕೊಟ್ಟಿರ್ತಕ್ಕಂಥದ್ದು ನಿಮಗೆ ವೇದಿಕೆಯನ್ನು ನೋಡ್ತಾ ಇದ್ದೀವಿ. ಸುತ್ತಮುತ್ತಲಿರ್ತಕ್ಕಂಥ ಶಾಲೆಯ ಚರ್ಚೆ ಮಾಡಿ ಇಂಥ ಮಕ್ಕಳಿಗೆ ಮೊದಲನೇದಾಗಿ ಎಕ್ಸರ್ಸೈಸ್ ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಇವತ್ತು ಆಗ್ಬಿಟ್ಟಿದೆ. ಅದು ಇವತ್ತಿನ ವ್ಯವಸ್ಥೆ ಹಿಡಿದ ಕೈಗನ್ನಡಿ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಅಥವಾ ಬಡ ವರ್ಗದವರಿಗೆ ಸೇರಿದಂತ ಮಕ್ಕಳೇ ವಿಷಯದೆಲ್ಲರಿಗೂ ಸರ್, ಮಂಜುನಾಥ್ ಅಂತ ಮ್ಯಾಂಗೋ ಲೀಫ್ ಹಾಲಿಡೇಸ್ ಪ್ರೊಪ್ರೈಟ್ರು. ನಾವು ಇವತ್ತು ಮಲಗೊಪ್ಪ ಸ್ಕೂಲಿಗೆ ಬಂದಿದ್ವಿ. ಸ್ಕೂಲಿಗೆ ಇವತ್ತು ಬಂದು ಎಲ್ಲ ಮಕ್ಕಳಿಗೂ ಎಕ್ಸೈಸ್ ಕೊಟ್ಟಿದ್ವಿ. ಯಾರು ಬಡ ಮಕ್ಕಳಿದಾರಲ್ಲ ಅವ್ರಿಗೆ ಎಕ್ಸೈಸ್ ಕೊಟ್ಟಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಹೆಡ್ ಮಾಸ್ಟರ್ ಹೇಳಿದ್ರು ತುಂಬ ಬಡ ಮಕ್ಕಳಿದ್ದಾರೆ ಇಲ್ಲಿ, ಹಾಗಾಗಿ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಅದಕ್ಕೋಸ್ಕರ ಒಂದೊಂದು ಮಕ್ಕಳಿಗೆ 5 ಎಕ್ಸೈಸನ್ಗೆ ಇಲ್ಲ ನಾವು ಟೋಟಲ್ 1400 ಎಕ್ಸರ್ಸೈಸ್ ಕೊಟ್ಟಿದ್ವಿ ಇವತ್ತು. ತುಂಬ ಖುಷಿ ಆಯ್ತು ಇವತ್ತಲ್ಲ ಮಕ್ಕಳು ನೋಡಿ. ಬಡ ಮಕ್ಕಳು ಅಂದರೆ ಎಷ್ಟು ಎಕ್ಸೈಸ್ ಎಷ್ಟು ಖುಷಿ ಆದರು. ನಮಗೂ ಒಂಥರ ಇದು ಬಂದಾಗ ತುಂಬ ಆನಂದ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಮ್ಯಾಂಗೋ ಲೀಫ್ ಹಾಲಿಡೇಸ್ ಬಂದಿರೋದು. ಸೊ ನಮ್ಮ ಕಡೆಯಿಂದ ನಮ್ಮ ಮಂಜುನಾಥ್ ಸರ್ ಅವರು ಮಕ್ಕಳಿಗೆ ಅಂತ ಹೇಳಿ ಬುಕ್ಸ್ ಎಲ್ಲ ವಿತರಣೆ ಮಾಡಿದ್ದಾರೆ. ಸೊ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಸೊ ನಮಗೂ ಕೂಡ ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ಈ ರೀತಿ ಹೆಲ್ಪ್ ಮಾಡೋದ್ರಿಂದ ಸೊ ಮಕ್ಕಳು ಒಂದ್ ರೀತಿ ಮುಂದೆ ಬರಲಿ, ಓದ್ಲಿ, ಚೆನ್ನಾಗಿ ಇದು ಮಾಡಲಿ ಅನ್ನೋದು ಒಂದು ಚಿಕ್ಕ ಮಟ್ಟದ ಸಹಾಯ ನಮ್ಮ ಕಡೆಯಿಂದ. ಸೊ ಅದನ್ನ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಈ ಸ್ಕೂಲ್ನಲ್ಲಿ ಒಳ್ಳೆ ಹೆಸರು ಬರಲಿ, ಚೆನ್ನಾಗಿ ಮಕ್ಕಳು ಓದಿ ಮುಂದೆ ಬರಲಿ ಅನ್ನೋದು ನಮ್ಮ ಕಂಪ್ನಿ ಉದ್ದೇಶ. ಸಂತೋಷ್, ವೆಂಕಟೇಶ್ ಎಲ್ಲರೂ ಸಹ